ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನು ಸ್ಯಾರಿ ಉಟ್ಕೊಂಡಿರೋದು. ರಸ್ತೆ ಇಲ್ಲ, ಸೊ ಜ್ವರ ಬರೋ ಥರ ಇದೆ, ಕೋಲ್ಡ್ ಆಗಿದೆ. ನಮ್ಮ ಟೀ ಅಲ್ಲಿ ಬಂದುಬಿಟ್ಟು ಈಗ ಊಟಕ್ಕೆ ಬರ್ತಾರೆ. ಅವ್ರು ಆಲ್ರೆಡಿ ವೈಟ್ ಫೀಲ್ಡ್ ಅಲ್ಲಿದ್ದಾರೆ, ಇವ್ರು ಇನ್ನೂ ಏನು ಮಾಡಿಲ್ಲ. ಚೆನ್ನಾಯ್ತಾ ಆಂಟಿ? ಊಟ ಚೆನ್ನಾಗಿತ್ತು ಅಂತ ಯಶೋರ್ ಟೀ ಅಲ್ಲಿ ನಿಮಗೆ ಥ್ಯಾಂಕ್ ಯು. ಇನ್ನೊಂದ್ಸತಿ ಬಂತೀನಿ. ಹೋಗಮ್ಮ, ವಿಡಿಯೋಗೋಸ್ಕರ ಸಾಕು ಸಾಕು ಅಂತಿದ್ದಾರೆ. ಇಲ್ಲ ಅಂದ್ರೆ ಮೂರು ಪ್ಲೇಟ್ ಬಾರಿಸ್ತಾರೆ. ಬಜೆಟ್ ಪೆಂಡಲ್, ಬಜೆಟ್ ಪೆಂಡಲ್. ಹಾಯ್ ಕೀರ್ತಿ. ಹಾಂ ಓಕೆ ಬಾಯ್. ಅರ್ಥ ಬರ್ತೈತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ವಯಸ್ಸಿನೆಲ್ಲ ರೆಡಿ ಮಾಡ್ತಾರೆ ನೋಡಿ. ಹಾಯ್ ಆಂಟಿ. ಸೊ ಗೈಸ್, ಫಸ್ಟ್ ಈಗ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ತಿಂತಾ ಇದೀವಿ. ಸದ್ಯಕ್ಕೆ ಒಂದು ಇಡ್ಲಿ ಸಾಕು. ಆಮೇಲೆ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಆಮೇಲೆ ಶಿಸ್ತಾಗಿ ಬಾರಿಸೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂದರೆ ಟೈಟಲ್ ಅಂತ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಎಸ್, ಇವತ್ತು ನಮ್ಮೂರ ಜಾತ್ರೆ ಅಲ್ಲ, ಹಬ್ಬ. ಈಗ ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಈಗ ಏನಂದರೆ ಫೇಸ್ ಎಲ್ಲ ರೆಡಿ ಆಗಿದೆ. ಏನಿದ್ರು ಈಗ ನಾನು ಸ್ಯಾರಿ ಉಟ್ಕೊಬೇಕಷ್ಟೆ. ಸೊ ಸ್ಯಾರಿ ನಮ್ಮಮ್ಮ ಉಡ್ಸ್ಬೇಕು. ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಅವಾಗಿಂದ ನಮ್ಮಮ್ಮ ಅಲ್ಲಿ ಕೆಳಗಡೆ ಏನೋ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಸ್ಯಾರಿ ಉಡ್ಸ್ಕೊಳ್ಳೋದಕ್ಕೆ ವೆಯ್ಟಿಂಗ್. ಆಫ್ಟರ್ ಲಾಂಗ್ ಟೈಮ್, ವೆರಿ ಲಾಂಗ್ ಟೈಮ್ ನಾನು ಸ್ಯಾರಿ ಉಡ್ತಾ ಇದ್ದೀನಿ. ಸೊ ಸೂಪರ್ ಎಕ್ಸೈಟೆಡ್. ಅದಾದಮೇಲೆ ಸ್ಯಾರಿ ಎಲ್ಲ ಉಟ್ಕೊಂಡು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಂದರೆ ನಾವು ದೀಪ ಮಾಡ್ಕೊಂಡು ಹೋಗ್ತೀವಿ. ದೀಪ ಮಾಡ್ಕೊಂಡು ಹೋಗಿ ಅಲ್ಲಿ ದೇವ್ರ ಹತ್ರ ಎಲ್ಲ ಬೆಳ್ಕೊಂಡು ಬಂದು ಅದಾದಮೇಲೆ ನಾವು ಮನೆಯಲ್ಲಿ ಅಡುಗೆ ಎಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಆಯ್ತಾ ಮಧ್ಯಾಹ್ನ ಒಂದು 1 o'clockಗೆಲ್ಲನೂ ಊಟಕ್ಕೆ ಎಲ್ಲರೂ ಹೇಳಿದ್ದೀವಲ್ಲ, ಸೊ ಅವರೆಲ್ಲರೂ ಬರ್ತಾರೆ. ಸೊ ಅಷ್ಟರಲ್ಲಿ ಅಡುಗೆ ಎಲ್ಲನೂ ರೆಡಿ ಆಗಿದೆ. ಚೆನ್ನಾಗಿರುತ್ತೆ. ಎಲ್ಲ ಲೇಟ್ ಆಗಿಬಿಟ್ರೆ ಸುಮ್ಮನೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಹೀಗೆ ಏನು ಬೇಕೋ ಎಲ್ಲ ಮಾಡ್ತಾಯಿದ್ವಿ. ಗೈಸ್, ಫೈನಲಿ ನಾನು ರೆಡಿಯಾಗಿದ್ದು ಆಯಿತು. ಸೊ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನು ಸ್ಯಾರಿ ಉಟ್ಕೊಂಡಿರೋದು. ಎಸ್, ಈಗ ದೀಪಗಳಿಗೆ ಎಲ್ಲನೂ ರೆಡಿ ಮಾಡಿಬಿಟ್ಟು ಈಗ ದೀಪಕ್ಕೆ ದೇವ್ರಿಗೆ ತೊಗೊಂಡು ಹೋಗಬೇಕು. ಎಲ್ಲನೂ ರೆಡಿ ಮಾಡಬೇಕು. ಇದು ಬಂದು ತಂಬಿಟ್ಟು, ಇದು ದೇವರಿಗೆ ತೊಗೊಂಡು ಹೋಗ್ತೀವಿ. ಸೊ ಈಗ ಪೂಜೆ ಸಾಮಾನೆಲ್ಲ ಇದೆ, ಈಗ ರೆಡಿ ಮಾಡಬೇಕು. ಯಪ್ಪ, ಗೈಸ್, ಪ್ರಿಪ್ರೇಷನ್ಸ್ ಗೋಯಿಂಗ್ ಆನ್. ಫುಲ್ ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಮತ್ತೆ. ಗೈಸ್, ಫೈನಲಿ ರೆಡಿ ಆಗಿದೆ. ಸೊ ನೋಡಿ, ಈ ಥರ ಪೂಜೆ ಮಾಡಿದ್ವಿ. ಇದು ಬಂದು ದೀಪಗಳು. ಇದನ್ನೇ ನಾವು ದೇವ್ರ ಹತ್ರ ತಗೊಂಡೋಗೋದು. ಗೈಸ್, ಫೈನಲಿ ಎಲ್ಲ ರೆಡಿ ಆಯಿತು. ಈಗ ಆರತಿ ಎತ್ಕೊಂಡು ಹೊರಡಬೇಕು. ಸೊ ಎಷ್ಟು ಬೇಗ ಮಾಡಿದ್ರೂ ಫುಲ್ ಲೇಟ್ ಆಗಿಬಿಡುತ್ತೆ. ಸೊ ಆಲ್ರೆಡಿ ಲೇಟ್ ಆಯಿತು. ಒಂದು 10 o'clock ಏನೋ ಆಗಿದೆ ಅನಿಸುತ್ತೆ. ಈಗ ಟೈಮ್ 10:49 ಆಗಿದೆ. 11 o'clock ಆಲ್ಮೋಸ್ಟ್. ಎಸ್ ಗೈಸ್,
ಸೊ ನನಗಂತೂ 3 ಡೇಸಿಂದ ಕೆಲಸ ಮಾಡಿ 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 ರಸ್ತೆ ಇಲ್ಲ. ಸೊ ಜ್ವರ ಬರೋ ಥರ ಇದೆ, ಕೋಲ್ಡ್ ಆಗಿದೆ, ಜ್ವರ ಬರೋ ಥರ ಇದೆ. ಸೊ ನೋಡಬೇಕು ಇವತ್ತೆಲ್ಲ ಹೆಂಗಿರ್ತೀನಿ ಅಂತ ಅಂದ್ಬಿಟ್ಟು ನಾನು ಹೋಗಿ ರಷ್ಟರಲ್ಲಿ ಪೂಜೆ ಮಾಡಿಸ್ಕೊಂಬರೋಷ್ಟರಲ್ಲಿ ಅಷ್ಟೇ ಕತೆ. ಫೈನಲಿ ಪೂಜೆ ಎಲ್ಲ ಕೂಡ ಮುಗೀತು. ಆ್ಯಕ್ಚುಲಿ ನಾನು ಫೋನ್ ತೊಗೊಂಡು ಹೋಗಲಿಲ್ಲ, ಬಿಕಾಸ್ ತುಂಬ ರಶ್ ಇರುತ್ತೆ, ಮತ್ತು ಕೈಯಲ್ಲಿ ಪೂಜೆ ಸಾಮಾನು ಮತ್ತು ಆರತಿ ಎಲ್ಲ ಇದ್ದಿದ್ದರಿಂದ ಕ್ಯಾರಿ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಾನು ಯಾವುದೇ ಥರ ವೀಡಿಯೋ ಏನು ಮಾಡಲಿಲ್ಲ. ಆ್ಯಕ್ಚುಲಿ ಅಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಯಾರಾದರೂ ಒಬ್ರು ಇದ್ದಿದ್ದರೆ ಚೆನ್ನಾಗಿರೋದು ಅನಿಸುತ್ತೆ. ಬಟ್ ಫೋನ್ ತಗೊಂಡು ಹೋಗದೆ ಇರೋ ಕಾರಣ ವಿಡಿಯೋಸ್ ಏನೂ ಮಾಡಲಿಲ್ಲ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಫೋನ್ ಬರ್ತಿದೆ ಯಾವುದೋ. ಸೊ ಎಲ್ಲಿಗೆ ನಿಲ್ಲಿಸಿದ್ದೆ ಗೈಸ್ ನಾನು? ಇದು ದೇವಸ್ಥಾನ ಅಂತೂ ಫುಲ್ ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ಸೊ ನಾನೆಲ್ಲ ತೋರ್ಸೋಣ ಅಂದ್ಕೊಂಡೆ, ಬಟ್ ಏನು ಮಾಡೋದು, ಈ ಕಡೆ ಒಂದು ಕಡೆ ಕೈಯಲ್ಲಿ ಆರತಿ, ಇನ್ನೊಂದು ಕಡೆ ಪೂಜೆ ಸಾಮಾನು. ನಮ್ಮಮ್ಮ ಕೂಡ ಅಷ್ಟೇ ಒಂದೇ ಸಲ ನಾವು ತೊಗೊಂಡೋಗಿ 2 ದೇವರಿಗೆ ಹೋಗಿ ನಾವು ಪೂಜೆ ಮಾಡ್ಕೊಂಬಂದ್ವಿ. ಸೊ ಅದಕ್ಕೋಸ್ಕರ ಏನು ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ. ದಟ್ಸ್ ಓಕೆ. ಸೊ ಇವತ್ತೆಲ್ಲ ಹೆಂಗಿರುತ್ತೆ, ಏನು ಯಾರು ಬರ್ತಾರೆ ಮನೆಗೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೂಡ ತೋರಿಸ್ತೀನಿ. ಇನ್ನೊಂದು ಏನು ವಿಷಯ ಅಂತಂದರೆ ನನಗೆ ಹುಷಾರಿಲ್ಲ ಗೈಸ್. ಸೊ ಆ್ಯಕ್ಚುಲಿ 3 ಡೇಸಿಂದ ಫುಲ್ ಕೆಲಸ. ಸೊ ಇವತ್ತು ಹುಷಾರಿಲ್ಲದೆ ಇದ್ದಂಗೆ ಆಗೋಯಿತು ಹಬ್ಬದಿಂದ. ಸೊ ಟ್ಯಾಬ್ಲೆಟ್ ಏನಾದರೂ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಓಕೆ ಆಗುತ್ತೆ ಅನಿಸುತ್ತೆ. ಅದಕ್ಕೆ ನಮ್ಮಮ್ಮನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನೀನು ಅಂತ ಅಂದ್ಬಿಟ್ಟು ಮೇಲೆ ಅಡುಗೆ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಮೇಲೆ ಬಂದುಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಆಂಟಿ ನಮ್ಮಪ್ಪ ಎಲ್ಲರೂ ಕೆಲಸ ಮಾಡ್ತೀರಾ, ಅಂದರೆ ಅಡುಗೆ ಮಾಡ್ತಿದ್ದಾರೆ. ಸೊ ಅಲ್ಲಿ ಕೂಡ ಮೇಲೆ ಹೋದರೆ ನಾನು ತೋರಿಸ್ತೀನಿ. ಸೊ ಅಷ್ಟೇ ಗೈಸ್, ಐ ಆಮ್ ವೆರಿ ಟಯರ್ಡ್. ಹಾಯ್, ಎಲ್ಲರೂ ಕೂಡ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ. ಸೊ ತೋರಿಸ್ತೀನಿ ಬನ್ನಿ ತೋರೆ ಅಂತ. ಏನೇನೋ ಇನ್ನೂ ತಂದಿದ್ದಾರೆ ಗೈಸ್. ಇಲ್ಲಿ ನೋಡಿ ತುಳಸಿ ಬೋಡಿ ಓಡಿಸ್ಬಿಟ್ರು. ಚೆನ್ನಾಗವಳಲ್ಲ ಟೊಂಬಾಯ್ ಥರ ಗೈಸ್. ಆ್ಯಕ್ಚುಲಿ ಏನು ಅಂತಂದರೆ ನಮ್ಮ ಟೀಯಲ್ಲಿ ಬಂದುಬಿಟ್ಟು ಈಗ ಊಟಕ್ಕೆ ಬರ್ತಾರೆ. ಅವ್ರು ಆಲ್ರೆಡಿ ವೈಟ್ ಫೀಲ್ಡಲ್ಲಿದ್ದಾರೆ, ಇವ್ರು ಇನ್ನೂ ಏನು ಮಾಡಿಲ್ಲ. ಪಾಪ ಅವ್ರು ಬಂದರೆ ಏನು ಅನ್ಕೋತಾರೋ ಏನೋ. ಸ್ವಲ್ಪ ಹೊತ್ತು ವೈಟ್ ಅಂದರೆ ಆಲ್ಮೋಸ್ಟ್ ಆಗಿದೆ, ಇದೊಂದು ಸ್ವಲ್ಪ ಹೊತ್ತಾದರೆ ಆಗುತ್ತೆ. ನನಗಿಲ್ಲಿ ಒಂದು ಕೆಲಸ ಕೊಟ್ಟಿದ್ದಾರೆ, ಮೊಟ್ಟೆ ಬೇಯಿಸೋಕ್ಕೆ. ನಾನಿಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಇವ್ರೆ ಅಂತಂದ್ಬಿಟ್ಟು ಸಂತೋಷ್ ಆ್ಯಂಡ್ ಇವ್ರು ಬಂದು ಪುನೀತ್ ಅಂದ್ಬಿಟ್ಟು ನಮ್ಮ TL. ಸೊ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಏನು ಅನಿಸಿದೆ ಪುನೀತ್? ಹೌದಾ? ಆ್ಯಕ್ಚುಲಿ ಏನು ಬೇಗ ಆಗಬೇಕಿತ್ತು ಊಟ, ಲೇಟ್ ಆಯಿತು, ಸಾರಿ ಫಾರ್ ದಟ್. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ, ಅಷ್ಟರಲ್ಲಿ ಊಟ ಆಗುತ್ತೆ, ಆಮೇಲೆ ಆರಾಮಾಗಿ ತಿನ್ನೋಣ. ನೀನು ಹೌದು ನಾನ್ ವೆಜ್ ತಿನ್ನಲ್ಲ ಅಲ್ವಾ ಗೈಸ್? ಇವಾಗ ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೆ ಇವನಿಗೋಸ್ಕರ ವೆಜ್ ಮಾಡಿಸಿದ್ದೀವಿ. ಪಾಪ ಅವ್ರಿಗೆ 3 o'clockಗೆ ಮೀಟಿಂಗ್ ಇದೆ. ನಾನು 1 o'clockಗೆಲ್ಲ ಅಡುಗೆ ರೆಡಿ ಆಗುತ್ತೆ ಅಂದ್ಕೊಂಡು ನಾನು ಕರೆದ್ಬಿಟ್ಟೆ ಊಟದ ಟೈಮ್ಗೆ. ಎಷ್ಟು ಟೈಮು ಎಷ್ಟಾಯಿತು? 2 o'clock ಆಯಿತು, ಇನ್ನೂ ಕೂಡ ಅಡುಗೆ ರೆಡಿ ಆಗಿಲ್ಲ ಗೈಸ್. ಇಲ್ಲಿ ನೋಡಿ ಬಾಣಲೆ ಇಟ್ಕೊಂಡ್ಬರ್ತೋಳೆ. ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತಂದ್ಬಿಟ್ಟು? ಲಾವಣ್ಯ, ಕೀರ್ತಿ. ಹಾಯ್. ಯಾಕೆ ಲೇಟು? ನಾನು ಕಾಲೇಜ್ ಹತ್ರ ಹೋಗಿದ್ದೆ, ನಾನು ಕಾಯ್ತಾ ಇದ್ದೆ. ಮನೇಲಿ ಕೆಲಸ ಮಾಡಿಬಿಟ್ಟು ಬಲ್ವಷ್ಟು. ನೀನು ಬರ್ಬೋದಿತ್ತಲ್ಲ. ಅವಳು ಬರ್ತೀನಿ ಇರು ಅಂದರೆ 2 minutes ಹೋಗ್ಬಿಟ್ಟು 2 hours ಆಯ್ತು. ಗೈಸ್ ಇಲ್ಲಿ ನೋಡಿ ಕೆಲಸ ಮಾಡ್ತಾಳೆ ಗೈಸ್ ಇವತ್ತು ಕೀರ್ತಿ. ಅದು ಚೇರ್ ಹೊಡಿಸ್ತಿದ್ದಾಳೆ ಗೈಸ್, ನೋಡಿ ಎಷ್ಟು. ಚೆನ್ನಾಯ್ತಾ ಆಂಟಿ? ಊಟ ಚೆನ್ನಾಯ್ತಂತೆ, ಊಟ ಚೆನ್ನಾಯ್ತಂತೆ. ಎಲ್ಲಡಿಕೆ ಹಾಕೊಳ್ಳೋರು ಎಲ್ಲಡಿಕೆ ಹಾಕ್ಕೊಳ್ಳಿ. ಕೇಳಿಸಲ್ಲ. ಸರಿ ಬಾಯ್, ಹುಷಾರಾಗಿ ಹೋಗ್ರಿ, ಬಾಯ್. ಯಾವಳೋಗಲ್ಲಿ ನೋಡಿ ಗೈಸ್, ನಿಮ್ಮ ಯಶು ಅವರು ಊಟ ಮಾಡ್ತಾ ಇದ್ದಾರೆ. ಹೆಂಗಿದೆ ಊಟ? ಎಷ್ಟು ಟೈಮ್ ಹೋಗುವಾಗ
ಗೊತ್ತಿಲ್ವೇ 3:45. ಊಟ ಇವಾಗ ಮಾಡ್ತಾ ಇದೀವಿ. ಬೆಳಗ್ಗೆ ಒಂದು ಇಡ್ಲಿ ಹಸು ತಿಂದಿದ್ದು. ಚೆನ್ನಾಗಿದೆಯಾ? ಯಾಕೇನು ಹಾಕ್ಸ್ಕೊಂಡಿಲ್ಲ ನೀವು? ಸಾಕು ಅಷ್ಟೇ. ಸೂಪರ್. ಚೆನ್ನಾಗಿದೆ ಗೈಸ್. ನಮ್ಮ ಆಂಟಿ ಪಾಪ, ನಮ್ಮ ಆಂಟಿ ಮತ್ತು ನಮ್ಮ ಅಪ್ಪ ಬೆಳಗ್ಗೆಯಿಂದ ಮಾಡ್ತಾನೆ ಅವರೇ. ಮಾಡಿ 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 ಸಾಕಾಗ್ಬಿಟ್ಟಿದ್ದಾರೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಅವರು. ಇಲ್ಲಿದ್ದಾರೆ. ಎಲ್ಲ ಚೆನ್ನಾಗಿ. ಹಾಯ್ ಮಾಡಿ. ನಿಮ್ಮ ಅಡುಗೆ ಚೆನ್ನಾಗಿದೆ ಅಂತೆ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು. ನಮ್ಮ ಟೀಯಲ್ಲೂ ನಿಮ್ಮನ್ನೇ ಇದು ಮಾಡ್ತಿದ್ರು. ನಿಮ್ಮ ಆಂಟಿಗೆ ಹೇಳ್ಬಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತು. ಅವ್ರಿಗೆ ಇದ್ರಲ್ಲಿ ಥ್ಯಾಂಕ್ ಯು ಹೇಳ್ಬಿಡು. ಯಶೋರ್ ಟೀಯಲ್ಲಿ ನಿಮಗೆ ಥ್ಯಾಂಕ್ ಯು. ವೆಲ್ಕಮ್ ಹೇಳೋದಲ್ಲ, ಥ್ಯಾಂಕ್ ಯು. ಇನ್ನೊಂದ್ಸತಿ ಬಂತಿದ್ನಿ. ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ಏನು ಹೇಳ್ಬೇಕು? ಮತ್ತೆ ಬನ್ನಿ. ಓಹೋ ಹಂಗ. ಹ್ಞೂ ಥ್ಯಾಂಕ್ ಯು. ಮತ್ತೆ ಬನ್ನಿ. ಹೋಗಮ್ಮ. ಎಲ್ಲರೂ ತಿಂತಾ ಇದ್ದಾರೆ. ಅದು ವೆರೈಟೀಸ್ ತೋರಿಸಿದ್ರಾ? ಅಯ್ಯೋ ಅವ್ನು ನೋಡು, ಕೀರ್ತಿ ಅವ್ರು ಬಡಿಸ್ತಿದ್ದಾರೆ. ಇದು ಬಿರಿಯಾನಿ. ಕೀರ್ತಿ ನೋಡಿ ಗೈಸ್ ಎಷ್ಟು ಆರ್ಡರ್ ಮಾಡ್ತವಳೆ. ಅಮ್ಮ ಬಂದವ್ರಂತೆ. ಇದು ನಮ್ಮ ದೊಡ್ಡಮ್ಮ. ರಿಲೇಟಿವ್ಸ್ ಬಂದಿದ್ದಾರೆ ಅಂತ ನಮ್ಮ ಮದರ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ನೆಂಟರು ಬಂದಿದ್ದಾರಂತೆ, ಕರ್ಕೊಂಬರಕ್ಕೆ ಹೋಯ್ತಾ ಇದ್ದೀವಿ. ಖುಷಿನಾ? ಇವ್ರು ಊಟನೇ ಮಾಡಲ್ಲ ಗೈಸ್. ನಿಮ್ಮ ಯಶೋರು ವಿಡಿಯೋಗೋಸ್ಕರ ಸಾಕು ಸಾಕು ಅಂತಿದ್ದಾರೆ. ಇಲ್ಲ ಅಂದರೆ ಮೂರು ಪ್ಲೇಟ್ ಬಾರಿಸ್ತಾರೆ. ವಿಡಿಯೋಗೋಸ್ಕರ ಆಗಕ್ಕೆ ಬರ್ತಾಳೆ, ಬರ್ಸಕ್ಕೆ ಬರ್ತಾಳೆ. ಎಲ್ಲರೂ ಇಷ್ಟೊತ್ತು ಏನು ಗೊತ್ತಾ ಗೈಸ್, ಅವಾಗಲಿಂದ ಕೇಳ್ತಾ ಇದ್ದೀನಿ ಊಟ ಹಾಕ್ಕೊಡಿ ಅಂತ. ಯಾರು ಹಾಕ್ಕೊಟ್ಟಿಲ್ಲ, ನಾನೇ ಹೋಗಿ ಹಾಕ್ಕೊಟ್ಟೆ. ಇವಾಗ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಬಂದವಳೆ. ಇರ್ಲಿ ಬಿಡಿ, ಹೋಗಿ ಪಾಪ ಜಗಳಾಡ್ತಾ ಇದ್ದಾರೆ. ಓಕೆ ಬಾಯ್ ಹೇಳಿ, ಆಮೇಲೆ ಸಿಗ್ತಾರೆ. DIY ಬೆಡ್ಶೀಟ್ ಹಾಕೋದು. ಬಜೆಟಲ್ಲಿ ಪೆಂಡಲ್. ಹಾಂ ಬಜೆಟ್ ಪೆಂಡಲ್ಲು. ಕಾಂಟ್ಯಾಕ್ಟ್ ಕೀರ್ತಿ ಗೈಸ್. ಇಫ್ ಯು ವಾಂಟ್ ಎನಿ ಬಜೆಟ್ ಪೆಂಡಲ್ ಕಾಂಟ್ಯಾಕ್ಟ್ ಕೀರ್ತಿ. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಲಾಗೆ ಹಾಯ್ ಮಾಡಿ. ಹಾಯ್ ಮಾಡಿ ಅಟ್ಟಿ. ಏನವಮ್ಮ ಇಲ್ಲಿ ಇವ್ರು ಊಟ ಮಾಡ್ತವ್ರೆ ನೋಡಿ. ಇಲ್ಲಿ 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 ಬನ್ನಿ ನಮ್ಮ ಜೊತೆ ಯಾರಾದರೂ. ಆಂಟಿ ಊಟ ಹೆಂಗಿದೆ? ಸೂಪರ್ ಅಮ್ಮ. ಚೆನ್ನಾಗಿದ್ಯಾ? ಇದು ಪುಷ್ಪಾಂಟಿ ಮಾಡಿರೋದು. ಪುಷ್ಪಾಂಟಿ ನಾನಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂಕಲ್? ಚೆನ್ನಾಗಿತ್ತಾ ಊಟ? ನನ್ನ ಲಾಗೆ ಎಲ್ಲರೂ ಹಾಯ್ ಮಾಡಿ. ಹೆಂಗೆ? Hi guys, welcome back to my vlog. दिन को क्या तकलीफ है भाई? ಯಾರು ಅಲ್ಲಿ ಹೋಗೋದೇ ಇಲ್ಲ ನಾವು ಊರಲ್ಲಿ. ಗೈಸ್ ನೋಡ್ತಿದ್ರಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಮುಗಿತು ಕತೆ. ಹರಟೆ ಹೊಡ್ಕೊಂಡು ಫುಲ್ ಮಜಾ ಮಾಡ್ತಾರೆ ಎಲ್ಲರೂ ಮಾತಾಡಿಕೊಂಡು. ಸೊ ಅವರೆಲ್ಲರೂ ದೊಡ್ಡವರೆಲ್ಲ ಮಾತಾಡ್ಕೊಂಡಿದ್ರೆ ನಾವು ಚಿಕ್ಕವರೆಲ್ಲರೂ ಅವ್ರು ಏನು ಮಾತಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಕೇಳಿಸ್ಕೊಂಡು ಅವ್ರನ್ನ ನೋಡಿಕೊಂಡು ನಾವು ಮಜಾ ತಗೋತಾ ಇದ್ರಿ. ಎಲ್ಲರಿಗೂ ಟೀ ಮಾಡಿಕೊಂಡು ಈಗ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. A few moments later. ಏನು ಕೀರ್ತಿ ನೋಡು ಗೈಸ್. ಈಗ ಎಲ್ಲರೂ ಕೂಡ ಹೊರಡ್ತಿದ್ದಾರೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಇವರೆಲ್ಲರೂ ಬಂದಿದ್ದು. ಸೊ ಎಲ್ಲರೂ ಮಾತಾಡಿಕೊಂಡು ಕೂತಿದ್ದು. ಸೊ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಬಾಯ್ ಕೀರ್ತಿ. ಕಣ್ಣು ಒಂಥರ ಕಾಣುತ್ತೆ.
ಯೂಟ್ಯೂಬ್ ಬಾಯ್. ಈಗ ಒಂದು ಕಾರಲ್ಲಿ ಸ್ವಲ್ಪ ಜನ ಹೋದ್ರು, ಈಗ ಇನ್ನೊಂದು ಕಾರಲ್ಲಿ ಇನ್ನೂ ಮಿಕ್ಕಿದವರೆಲ್ಲರೂ ಈಗ ಹೊರಡ್ತಿದ್ದಾರೆ. ಲಾವಣ್ಯ ಬಾಯ್ ಬಾಯ್. ಹಾಂ ಓಕೆ ಬಾಯ್. ಅಂಕಲ್ ಬಾಯ್ ಮಾಡೋಣ ಅಂದ್ರೆ ಅಂಕಲೇ ತಿರುಗ್ತಿಲ್ಲ. ಸೊ ಗೈಸ್ ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಬೋರ್ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಈಗ ನಾನು ನಮ್ಮ ಮನೆ ಗೃಹ ಪ್ರವೇಶದ್ದು ಫೋಟೋಸ್ ಎಲ್ಲನೂ ಹಾಕಿದೆ. ಆ್ಯಕ್ಚುಲಿ ಏನಂತಂದರೆ ಈ ಹೊಸ ಟಿ ವಿ ತಂದಮೇಲಿಂದ ನಾವು ನಮ್ಮ ಟಿ ವಿಯಲ್ಲಿ ಹಾಕಿ ನಾವು ನೋಡೇ ಇಲ್ಲ, ನಮ್ಮ ಆಂಟಿ ಮನೇಲಿ ನೋಡಿದ್ದು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಅಂದ್ಬಿಟ್ಟು, ಆ್ಯಂಡ್ ಎಲ್ಲರೂ ಕೂಡ ಇದ್ರಲ್ವ, ಸೊ ಎಲ್ಲರೂ ನೋಡ್ದಂಗೆ ಆಗುತ್ತೆ ಒಂದು ಸಲ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲನೂ ಕೂಡ ಹಾಕಿದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಫೋಟೋಸ್ ಕೂಡ. ಗೈಸ್ ಈ ದೇವರು ಬಂದು ನಮ್ಮೂರ ಗ್ರಾಮ ದೇವತೆ. ಸೊ ಇದೇ ದೇವರಿಗೆ ನಿನ್ನೆ ನಾವು ಪೂಜೆ ಮತ್ತು ಆರತಿ ಎಲ್ಲ ಮಾಡಿದ್ದು. ಸೊ ನಿನ್ನೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದಲ್ಲ, ಸೊ ಅದಕ್ಕೆ ಇವತ್ತು ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಅರ್ಥ ಬರ್ತೈತೆ. Yes guys, that's it for today. I hope you like this video. Video istadalli like, share and don't forget to subscribe to my YouTube channel Stories by Yeshu. And mattondu ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, until then keep missing me. Take care. Bye bye.